ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಷಯ ಬಹಳ ಮುಖ್ಯವಾದದ್ದು ಸ್ನೇಹಿತರೆ. ನಾನು ಆಗಲೇ 2 ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. IVF ಬಗ್ಗೆ, ಇನ್ ವಿಟ್ರಿಯೋ ಫರ್ಟಿಲೈಸೇಷನ್ ಬಗ್ಗೆ ಅಂತ ಹೇಳಿದರೆ ಕೃತಕ ಗರ್ಭಧಾರಣೆ ಬಗ್ಗೆ. ಸೊ ಕೃತಕ ಗರ್ಭಧಾರಣೆಯಲ್ಲಿ ಏನೇನು ಪ್ರೊಸೀಜರ್ಸ್ ಆಗುತ್ತೆ ಮತ್ತು ಕೃತಕ ಗರ್ಭಧಾರಣೆ ಎಷ್ಟು ಸಕ್ಸಸ್ಫುಲ್ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಾನಾಗಲೇ ಕೃತಕ ಗರ್ಭಧಾರಣೆ ಯಾಕಾಗುತ್ತೆ ಮತ್ತು ಅದರ ಒಂದು ಕಾರಣಗಳನ್ನು ನಾನು ಹಿಂದೆ 2 ವೀಡಿಯೋಗಳಲ್ಲಿ ಮಾಡಾಕಿದ್ದೀನಿ. ನೀವು ಆ ವಿಡಿಯೋಗಳನ್ನ ನೋಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ, ಕೃತಕ ಗರ್ಭಧಾರಣೆಗೆ ಹೋಗತಕ್ಕಂತಹ ರೋಗಿಗಳು ಬಹಳಷ್ಟು ತೊಂದರೆ ಪಡ್ತಾ ಇರ್ತಾರೆ. ಈ ಕೃತಕ ಗರ್ಭಧಾರಣೆ ಮುಖ್ಯವಾಗಿ 2 ವಿಧವಾಗಿ ಮಾಡ್ತಾರೆ. ಒಂದನೇದೇನಪ್ಪ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಇನ್ಸಮೈನೇಷನ್ ಅಂತಲೂ ನಾವು ಹೇಳ್ತೀವಿ. ಅಂತ ಹೇಳಿದರೆ ಕೃತಕವಾಗಿ ಅಂಡಾಶಯದ ಜೊತೆಗೆ ವೀರ್ಯಾಣುವನ್ನು ದೇಹದಲ್ಲೇ ಸೇರಿಸಿ ಅದನ್ನು ಬೆಳೆಸುವಂತಹ ಪ್ರಕ್ರಿಯೆಗೆ ಆರ್ಟಿಫಿಷಿಯಲ್ ಇನ್ಸಮೈನೇಷನ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಇದು ಮುಖ್ಯವಾಗಿ ಒಂದನೇ ಒಂದು ಪ್ರಕ್ರಿಯೆ ಆಯಿತು ಅಂತ ಹೇಳಿದರೆ, ಇನ್ನೂ ಒಂದು ಪ್ರಕ್ರಿಯೆ ಮಾಡ್ತಾರೆ ಅಂತ ಹೇಳಿದರೆ ಈ ಪ್ರಕ್ರಿಯೆ ಪೂರ್ತಿಯಾಗಿ ದೇಹದ ಹೊರಗೆ ನಡೆಯುತ್ತೆ. ಅಂತ ಹೇಳಿದರೆ ಈಗ ಅಂಡಾಶಯ ಮತ್ತು ವೀರ್ಯಾಣುಗಳನ್ನು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಅದನ್ನು ಕೃತಕವಾಗಿ ಗರ್ಭಧಾರಣೆ ಮಾಡಿಸಿ ಆಮೇಲೆ ಅದನ್ನು ಮನುಷ್ಯನ ಶರೀರದಲ್ಲಿ ಹಾಕ್ತಕ್ಕಂಥದ್ದು ಇದಕ್ಕೆ ಇನ್ ವಿಟ್ರಿಯೋ ಫರ್ಟಿಲೈಸೇಷನ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ 2 ಪ್ರಕ್ರಿಯೆಗಳಿಂದ ಮುಖ್ಯವಾಗಿ ಈ ಕೃತಕ ಗರ್ಭಧಾರಣೆ ಆಗತಕ್ಕಂಥ ಪ್ರಕ್ರಿಯೆಗಳು. ಆದರೆ ಪ್ರಕೃತಿಯಲ್ಲಿ ಇರುವಂತಹ ವಿಧಾನಗಳು ಎಷ್ಟು ಸೂಕ್ಷ್ಮವಾಗಿದೆ ಅಂತ ಹೇಳಿದರೆ, ಪ್ರಕೃತಿಯ ನಿಯಮಗಳನ್ನು ನಾವೇನಾದ್ರು ಉಲ್ಲಂಘಿಸಿದ್ವಿ, ಪ್ರಕೃತಿಯ ನಿಯಮಗಳನ್ನು ನಾವೇನಾದ್ರು ನಮ್ಮ ಕೈಯ ವಶಕ್ಕೆ ತಗೊಳ್ಳಿಕ್ಕೆ ಹೋದ್ವಿ ಅಂತ ಹೇಳಿದರೆ ಪ್ರಕೃತಿ ಅದಕ್ಕೆ ಬಹಳಷ್ಟು ಅಡೆತಡೆಗಳನ್ನು ಉಂಟು ಮಾಡುತ್ತೆ ಸ್ನೇಹಿತರೆ. ಹೀಗಾಗಿ ಈ ಇನ್ ವಿಟ್ರಿಯೋ ಫರ್ಟಿಲೈಸೇಷನ್ ಅಥವಾ ಆರ್ಟಿಫಿಷಿಯಲ್ ಇನ್ಸಮೈನೇಷನ್ ಬಹಳಷ್ಟು ಫೇಲ್ಯೂರ್ಸ್ಗಳು ಕಂಡುಬರ್ತಾಯಿದೆ ಸ್ನೇಹಿತರೆ. ಇದರ ಸಕ್ಸಸ್ಫುಲ್ ರೇಟ್ ಎಷ್ಟಪ್ಪ ಅಂತ ಹೇಳಿದರೆ 100 ಹೆಣ್ಮಕ್ಳು ಈ ಆರ್ಟಿಫಿಷಿಯಲ್ ಇನ್ಸಮೈನೇಷನ್ ಅಥವಾ ಇನ್ ವಿಟ್ರಿಯೋ ಫರ್ಟಿಲೈಸೇಷನ್ಗೆ ಒಳಗಾದರು ಅಂತ ಹೇಳಿದರೆ ಅದರಲ್ಲಿ 5ರಿಂದ 8% ಹೆಣ್ಮಕ್ಳಿಗೆ ಅದರ ಒಂದು ಪರಿಣಾಮದಿಂದ ಮಕ್ಕಳಾಗುತ್ತೆ ಹೊರತಾಗಿ ಉಳಿದ 95ರಿಂದ 90% ಹೆಣ್ಮಕ್ಳಿಗೆ ಈ ಒಂದು ಪ್ರಕ್ರಿಯೆಯಿಂದ ಗರ್ಭಧಾರಣೆ ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ. ಈ ಒಂದು ಸತ್ಯವನ್ನು ಯಾವುದೇ ಒಂದು ಕೇಂದ್ರಗಳು ಬಯಲು ಮಾಡಲ್ಲ. ಯಾಕೆ ಅಂತ ಹೇಳಿದರೆ ಈಗ 1 ಸೈಕಲ್ ಅಂತ ಮಾಡ್ತಾರೆ. 1 ಸೈಕಲ್, 2 ಸೈಕಲ್, 3 ಸೈಕಲ್, 4 ಸೈಕಲ್, 5 ಸೈಕಲ್, ಹೀಗೆ ಅಂದರೆ ಸೈಕಲ್ಸ್ ಅಂತ ಹೇಳಿದರೆ ಒಂದು ಪೂರ್ತಿಯಾದ ಪ್ರಕ್ರಿಯೆಯನ್ನು ಮುಗಿಸಿ ಅದರ ಪರಿಣಾಮವನ್ನು ನೋಡುವುದಕ್ಕೆ 1 ಸೈಕಲ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಸೈಕಲ್ಗಳನ್ನು ಮಾಡ್ತಾ ಏನಾಗುತ್ತೆ ಅಂತ ಹೇಳಿದರೆ ಒಬ್ಬೊಬ್ಬರು 3 ಸೈಕಲ್ಲು, 4 ಸೈಕಲ್ಲು, 5 ಸೈಕಲ್ಗೆ ಬೇಜಾರಾಗ್ಬಿಟ್ಟು ಆಮೇಲೆ ಬೇಡ ಮಕ್ಕಳು ಬೇಡ, ಈ ಆರ್ಟಿಫಿಷಿಯಲ್ ಇನ್ಸಮೈನೇಷನ್ನು ಬೇಡ, ಇನ್ ವಿಟ್ರಿಯೋ ಫರ್ಟಿಲೈಸೇಷನ್ನು ಬೇಡ ಅಂತ ಬಿಟ್ಬಿಡ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಬಹಳಷ್ಟು ಅಡೆತಡೆಗಳು ಪ್ರಕೃತಿಯಿಂದ ಮನುಷ್ಯನಿಗೆ ಒಡ್ಡುತ್ತೆ ಪ್ರಕೃತಿ. ಸೊ ಹೀಗಾಗಿ ಇದರ ಒಂದು ವಿಫಲತೆಗಳನ್ನು ಬಹಳಷ್ಟು ಸತ್ಯಗಳನ್ನು ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಈ ಸತ್ಯಗಳನ್ನು ತಿಳ್ಕೊಂಡ್ರಿ ಅಂತ ಹೇಳಿದರೆ ಇನ್ ವಿಟ್ರಿಯೋ ಫರ್ಟಿಲೈಸೇಷನ್ ಅಥವಾ ಆರ್ಟಿಫಿಷಿಯಲ್ ಇನ್ಸಮೈನೇಷನ್ ಬಹಳಷ್ಟು ಕಷ್ಟಕರ ಮತ್ತು ಅದರಲ್ಲಿ ಬರತಕ್ಕಂತಹ ಒಂದು ಪರಿಣಾಮಗಳು ದೇಹದ ಮೇಲೆ ಮಾಡ್ತಕ್ಕಂಥ ಒಂದಿಷ್ಟು ಸೈಡ್ ಎಫೆಕ್ಟ್ಸ್ ಅಥವಾ ದುಷ್ಪರಿಣಾಮಗಳು ಬಹಳಷ್ಟು ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನೀವು ಪ್ರಾಕ್ಟಿಕಲ್ ಆಗಿ ನೀವೇನಾದ್ರು ನೋಡಿದ್ರಿ ಈ ಆರ್ಟಿಫಿಷಿಯಲ್ ಇನ್ಸಮೈನೇಷನ್ ಅಥವಾ ಈ ಇನ್ ವಿಟ್ರಿಯೋ ಫರ್ಟಿಲೈಸೇಷನ್ ಬಗ್ಗಿನ ಒಂದು ಪೂರ್ತಿಯಾದ ಮಾಹಿತಿ ನಿಮ್ಗೆ ಏನಾದ್ರು ಸಿಕ್ತು ಅಂತ ಹೇಳಿದರೆ
ನಿಮಗೆ ಇದರ ಬಗ್ಗಿನ ಪೂರ್ವಾಪರದ ಅರಿವು ಇದ್ದು ಕೊಡಬೇಕು ಬೇಡವೋ ಅನ್ನುವ ಒಂದು ನಿರ್ಧಾರವನ್ನು ನೀವು ಕೈಗೊಳ್ಬೋದು ಅಂತ ಈ ಒಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಪೂರ್ತಿಯಾದ ಮಾಹಿತಿ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.